ಗ್ಯಾರಂಟಿ ಯೋಜನೆಗಳನ್ನು ತಂದಂತಹ ಸರ್ಕಾರ ಅಭಿವೃದ್ಧಿ ಕೆಲಸಗಳತ್ತ ಲಕ್ಷ್ಯ ವಹಿಸ್ತಾ ಇಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಆನ್ ಟೈಮ್ ಬರ್ತಾ ಇಲ್ಲ. ಜೊತೆಗೆ ಸರ್ಕಾರದ ಭಾಗವಾಗಿರುವಂತಹ ಅನೇಕ ಬೇರೆ ಬೇರೆ ವೃತ್ತಿಯ ನಿರ್ವಹಿಸುವಂತಹ ಜನರಿಗೂ ಸಂಬಳ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ. ಈಗಲೂ ನೋಡಿ 6 ತಿಂಗಳ ಸಂಬಳ ಕೊಟ್ಟಿಲ್ಲ ಅಂತ ನರೇಗಾ ಯೋಜನೆಯ ಕೆಲಸಗಾರರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಕೂಡ ಗ್ಯಾರಂಟಿ ಎಫೆಕ್ಟ್ ಅಂತ ಸಂಸದ ಜಿಗಜಿಣಗಿ ಕಿಡಿಕಾರಿದ್ದಾರೆ. ನರೇಗಾ ಕೇಂದ್ರದ ಯೋಜನೆ ಅದಕ್ಕೂ ರಾಜ್ಯದ ಗ್ಯಾರಂಟಿಗೂ ಏನಪ್ಪ ಸಂಬಂಧ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನರೇಗಾ ಕೆಲಸಗಾರರ 6 ತಿಂಗಳ ಸಂಬಳ ಬಂದ್. ಸಂಬಳ ಇಲ್ಲದೆ ಪರದಾಡುತ್ತಿರುವ ಸಿಬ್ಬಂದಿ, ಮಕ್ಕಳ ಶಾಲಾ ಶುಲ್ಕ, ಆಸ್ಪತ್ರೆ, ಮನೆ ನಿಭಾಯಿಸಲು ಪರದಾಟ, ಇದೆಲ್ಲ ಗ್ಯಾರಂಟಿ ಎಫೆಕ್ಟ್ ಅಂತ ಸಂಸದ ಜಿಗಜಿಣಗಿ ಕಿಡಿ. ಇವರೆಲ್ಲ ವಿಜಯಪುರದ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ನರೇಗಾ ಯೋಜನೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿ. ಜಿಲ್ಲೆಯಲ್ಲಿ ಒಟ್ಟು 270 ಜನ ಸಿಬ್ಬಂದಿ ನರೇಗಾದ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇವರೆಲ್ಲರ 6 ತಿಂಗಳ ಸಂಬಳ ಇದುವರೆಗೂ ಆಗಿಲ್ಲ. ಇದರಿಂದ ಆಕ್ರೋಶಗೊಂಡ ಸಿಬ್ಬಂದಿ ಇದೀಗ ಕಚೇರಿಗೆ ಗೈರಾಗಿ ಹೋರಾಟದ ಹಾದಿ ಹಿಡಿದಿದ್ದಾರೆ. ಎಲ್ರಿಗೂ ಸಮಸ್ಯೆ ಆಗತ್ತೆ ರೀ, ಹೋಗೋದು ಬರೋದು ಪ್ರಾಬ್ಲಮ್, ಮತ್ತೆ ಊಟದ ಖರ್ಚು, ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲ ಎಕ್ಸ್ಪೆನ್ಸಸ್ ಇರ್ತಾವೆ. ಅದೆಲ್ಲ ಖರ್ಚು ನಿಭಾಯಿಸೋದು ಮನೆಯವ್ರು ಯಾರು ಜಾಬ್ ಮಾಡ್ತಿರ್ತಾರೆ ಅವರೇ ಮಾಡಬೇಕಾಗುತ್ತೆ. ಅವ್ರಿಗೂ ಪ್ರಾಬ್ಲಮ್ಸ್ ಆಗ್ತಿದ್ದಾವೆ. ಬೇರೆ ಎಲ್ಲ ಅಂದರೆ ಚಿಲ್ಡ್ರನ್ಸ್ ಇಶ್ಯೂಸ್, ಫೀಸ್ ಕಟ್ಟೋದು ಇಶ್ಯೂಸ್, ಮತ್ತೆ BFTಗಳು ಮತ್ತೆ GKM ಅವರೆಲ್ಲ ಗ್ರೌಂಡ್ ಲೆವೆಲ್ ಹೋಗಿ ಫೋಟೋ ತಗೊಂಡು ಬರಬೇಕು. ಕೂಲಿಕಾರರು ಕೂಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಫೋಟೋ ತಗೊಂಡು ಫೋಟೋ ತೆಗಿಲಿಲ್ಲ ಅಂದ್ರೆ ಅವ್ರದ್ದು ಪೇಮೆಂಟ್ ಆಗಲ್ಲ ಇನ್ನು ಮುಂದೆ. ನರೇಗಾ ಯೋಜನೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಇವರಿಗೆ ಕೇಂದ್ರ ಸರ್ಕಾರ 75% ಹಾಗೂ ರಾಜ್ಯ ಸರ್ಕಾರ 25% ಪಾಲುದಾರಿಕೆಯಲ್ಲಿ ಸಂಬಳ ಕೊಡುತ್ತಾರೆ. ಇನ್ನು ಜೂನ್ನಲ್ಲೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ 25% ಸಂಬಳ ಬಂದಿದೆ. ಆದರೆ ರಾಜ್ಯ ಸರ್ಕಾರ ತಮ್ಮ ಪಾಲಿನ 25% ಅನುದಾನ ಬಾಕಿ ಸಂಬಳ ಮಾಡಲು ತಡ ಮಾಡುತ್ತಿದೆ. ತಾಂತ್ರಿಕ ದೋಷದ ಕಾರಣ ಸಂಬಳ ತಡವಾಗಿದೆ. ಇದರಿಂದ ಆಕ್ರೋಶಗೊಂಡ ಸಿಬ್ಬಂದಿ ಕಚೇರಿಗೆ ಗೈರಾಗಿ ಸಂಬಳ ಕೊಡಿ ಅಂತ ಗೋಳಾಡುತ್ತಿದ್ದಾರೆ. ಇನ್ನು ಇದೆಲ್ಲ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ. ನಾವು ಉಪವಾಸ ಸಾಯುತ್ತಿದ್ದೇವೆ, ನಮಗೆ ಹಣ ಕೊಡಿ, ಗ್ಯಾರಂಟಿ ಕೊಡಿ ಅಂತ ಯಾರಾದ್ರೂ ಕೇಳೋಕೆ ಬಂದಿದ್ರಾ ಅಂತ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಕಿಡಿಕಾರಿದ್ದಾರೆ. ಇದು ಸಾಫ್ಟ್ವೇರ್ ಇಶ್ಯೂ ಅಂತ ಹೇಳ್ತಿದ್ದಾರೆ. ಸ್ಟೇಟ್ ನಲ್ಲಿ ಫಂಡ್ಸ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ಫಂಡ್ಸ್ ಏನೂ ಇಶ್ಯೂ ಇಲ್ಲ. ಸೆಂಟ್ರಲ್ ನಿಂದ ಹೊಸದು ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ. ಆ ಸಾಫ್ಟ್ವೇರ್ ದಿಂದ ನಮ್ಮ ಸ್ಟೇಟ್ ಸಾಫ್ಟ್ವೇರ್ ಗೆ ಲಿಂಕ್ ಆಗ್ತಾ ಇಲ್ಲ ಅಂತ ರೀಸನ್ ಹೇಳ್ತಾ ಇದ್ದಾರೆ. ದಿನನಿತ್ಯ ನಮಗೆ ಓಡಾಡ್ಲಿಕ್ಕೆ ಪೆಟ್ರೋಲ್ ಹಾಕೊಳ್ಳೋಕೆ ತೊಂದರೆ ಆಗ್ತಿದೆ. ಸ್ವಲ್ಪ ಸಿಬ್ಬಂದಿಯಾಗಿ ಏನಾಗ್ತಿದೆ ಅಂದ್ರೆ ಅವ್ರ ಮನೆಯಲ್ಲಿ ರೇಷನ್ ತರ್ಲಿಕ್ಕೂ ತೊಂದರೆ ಆಗಿದೆ. ಇಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಅವರು ಫೀಸ್ ಕಟ್ಲಕ್ ಆಗ್ತಿಲ್ಲ, ಮನೆ ರೆಂಟ್ ಕಟ್ಲಕ್ ಆಗ್ತಿಲ್ಲ, ಏನಾದ್ರು ಮೆಡಿಕಲ್ ಎಕ್ಸ್ಪೆನ್ಸಸ್ ಬರ್ತದೆ ಮನೆಯಲ್ಲಿ, ಅದನ್ನು ಪೇ ಮಾಡ್ಲಕ್ ಆಗ್ತದೆ. ನಾವು ಉಪವಾಸ ಸಾಯ್ಲಕತ್ತಿದ್ದೆವು, ನಮಗೆ ರೊಕ್ಕ ಕೊಡ್ರಿ ಅಥವಾ ನಮ್ಗೆ ಗ್ಯಾರಂಟಿ ಕೊಡ್ರಿ ಅಂತ ಯಾರು ಕೇಳಕ್ ಬಂದಿದ್ರ? ನಿನಗೆ ಯಾರು ಕೇಳಕ್ ಬರಲಿಲ್ಲ. ಆದ್ರೆ ನೀವು ಕಾಂಗ್ರೆಸ್ಸಿನ ಜನ ನಿಮ್ಮ ಅಧಿಕಾರಕ್ಕೆ ಬರ್ಬೇಕನ್ನೋ ಅಧಿಕಾರ ದಾಹಕ್ಕಾಗಿ ಈ ಒಂದು ನಿರ್ಣಯ ತಗೊಂಡು ನಾವು ಜನಗಳಿಗೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಇಷ್ಟೊಂದು ರಾದ್ಧಾಂತ ಇದೇನ್ ಬೇಕಾಗಿತ್ತ? ಸದ್ಯ ಜಿಲ್ಲೆಯ 270 ನರೇಗಾ ಸಿಬ್ಬಂದಿ ಸಂಬಳ ಆಗುವವರೆಗೂ ಕೆಲಸಕ್ಕೆ ಹಾಜರಾಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದೇ ರೀತಿ ಇವರ ಹೋರಾಟ ಮುಂದುವರೆದ್ರೆ ನರೇಗಾದಲ್ಲಿ ಕೂಲಿ ಕೆಲಸ ಮಾಡುತ್ತಿರುವವರ ಮಾಹಿತಿ ಸಂಗ್ರಹ ಸೇರಿದಂತೆ ಎಲ್ಲಾ ನರೇಗಾ ಕೆಲಸಗಳಿಗೆ ಹೊಡೆತ ಬೀಳಲಿದೆ. ಈಗಲೇ ಸರ್ಕಾರ ಎಚ್ಚೆತ್ತು ನರೇಗಾ ಸಿಬ್ಬಂದಿಯ ಸಂಬಳ ಮಾಡಿದ್ರೆ ಸೂಕ್ತ. ಪುರುಷೋತ್ತಮ್, ಪಬ್ಲಿಕ್ ಟಿವಿ, ವಿಜಯಪುರ.